15 Pro Max ಬಂದಿದೆ. ನೋಡೋಕ್ಕೆಲ್ಲ ಚೆನ್ನಾಗಿದೆ. ಬಿದ್ದಿತ್ತಂತೆ. ಬಿದ್ದಾದಮೇಲೆ ಕಸ್ಟಮರ್ ಏನಾಗಿದೆ ಅಂತ ನೋಡೋದಕ್ಕೆ ಅಲ್ಲೇ ಪಕ್ಕದಲ್ಲಿರೋ ಔಟ್ಲೆಟ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಅವರು ಆಗಲ್ಲ ಅಂತ ಏನೋ ಹೇಳಿದ್ದಾರೆ. ಅದಾದಮೇಲೆ ಓರಿಯನ್ ಮೂಲಕ ತೊಗೊಂಡಿದ್ದಾರೆ. ಸೊ ಅಲ್ಲಿ ರಿಪೇರ್ ಮಾಡಿ ತೊಗೊಂಡೋಗಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ನೋಡೋಣ ಏನಾಗಿದೆ ಅಂತ. ಸೊ ಯಾಕೆ ಲೈವ್ ಹೋಗ್ತಾ ಇರೋದು ಅಂದರೆ ಬೇರೆ ಕಡೆ ಕೊಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಲೈವ್ ಹೋಗ್ತಾ ಇರೋದು. ಬನ್ನಿ ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತ. ಫಸ್ಟು ಬಾಟಮ್ ಸ್ಕ್ರೂ, ಎಲ್ಲ ಡಿಸ್ಪ್ಲೇ ಹೊಡೆದೋಗುತ್ತಾ? ಹಂಗಾರೆ ನಿಮಗೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಕೊಟ್ಟರಾಗತ್ತೆ ಒಂದು. 45 ಫೋನ್ ಆಗಿರ್ಬೋದು ಟೋಟಲ್. ಅಯ್ಯೋ ದೇವ್ರೆ. ಸೌದಿಯಲ್ಲಿದ್ದಾಗ ನೋಕಿಯಾ ಒಂದು ಬಿದ್ದೋಯ್ತು. ಆಮೇಲೆ ಇನ್ನೊಂದು ಫೋನ್ ಕಳೆದೇ ಹೋಯ್ತು. ಏನಂದ್ರೆ ಇಲ್ಲಿ ಇಟ್ಬಿಟ್ಟು ಫೋನ್ ಪೇ ಮಾಡ್ಬಿಟ್ಟು ಇಟ್ಟು ಸಿಗರೇಟ್ ಸೇರಿದೆ, ಗಾಡಿ ಎತ್ಕೊಂಡು ಬಂದಿದ್ದೀನಿ. ವಾಪಸ್ ಹೋಗ್ತಾ ಇದ್ದೀನಿ. ಇಲ್ಲ ಸರ್ ನೀವು ಇಟ್ಟಿಲ್ಲ ಫೋನ್ ಅಂತಾನೆ. ಏನು ಮಾಡೋದು, ಸ್ವಿಚ್ ಆಫ್ ಮಾಡಕ್ ಬಂದಿಲ್ಲ. ಎತ್ತುತ್ತಾವನೆ. ನಾನು ಹೇಳ್ತಾ ಇದ್ದೀನಿ 2,000 ಕೊಡ್ತೀನಿ, ನನಗೆ ಅದ್ರ ಡಾಕ್ಯುಮೆಂಟ್ಸ್ ಇದೆ, ಅದು ರಿಟರ್ನ್ ಕೊಡು ಫೋನು, ನಿಮ್ಗೆ 2,000 ಕೊಡ್ತೀನಿ. ಇಲ್ಲ ತಗೊಂಡು ಬ್ಯಾಟ್ರಿ ಶೇಕ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನನಗೆ ಇಲ್ಲಿ ಸ್ವಲ್ಪ ಮೇಲ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲ ಸ್ಕ್ರೂಗಳೆಲ್ಲ ಇದೆ. ಮೇನ್ ಅದಕ್ಕೋಸ್ಕರ ಏನೋ ಟ್ಯಾಂಪರ್ಡ್ ಆಗಿದೆಯಾ ಅಂತ ನೋಡೋದಕ್ಕೆ ಓಪನ್ ಮಾಡಿದ್ದು. ನೋಡ್ತಾ ಇರ್ಬೋದು ಫುಲ್ಲು ಶೇಕ್ ಆಗ್ತಾ ಇದೆ. ಸೊ ಎಲ್ಲ ಸ್ಕ್ರೂಸ್ಗಳನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ರಿಮೂವ್ ಮಾಡಿದ್ದಾಗಿದೆ. ಡಿಸ್ಪ್ಲೇ ತೆಗೆದುಬಿಡೋಣ. ನೋಡಿ, ನಾನು ಹೇಳಿದೆ ಅಲ್ಲ ನಿಮಗೆ, ಇಲ್ಲಿ ನೋಡಿ ಸ್ಟ್ರಿಪ್ ಇಲ್ಲ, ಸ್ಟ್ರಿಪ್ ಎಲ್ಲೂ ಮೈ ಆಗಿಲ್ಲ, ಒಳಗಡೆ ಹೋಗಿದೆ. ನಾನು ಆಗಲಿ ಏನು ಹೇಳ್ತಿಲ್ಲ, ಇಲ್ಲಿ ಸ್ವಲ್ಪ ಮೇಲ್ ಬಂದಿದೆ ಅನಿಸ್ತಾ ಇದೆ ಅಂತ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕೆಳಗಡೆ ಹಾಕಿದ್ದಾರೆ ಅಂದರೆ ಸೊ ಮರ್ತೋಗಿದ್ದಾರೆ ಹೆಂಗೆ ಹಾಕೋದು ಅಂತ. ಇಲ್ಲಿ ಒಳಗಡೆ ಹೋಗಿದೆ. ಬ್ಯಾಟ್ರಿ ಬೇರೆ ರಿಮೂವ್ ಮಾಡಿದ್ದಾರೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಇಲ್ಲಿ ಡಬಲ್ ಸೈಡೆಡ್ ಟೇಪ್ ಏನೋ ಹಾಕಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಡಿ ಸಿ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ ನೋಡೋಣ ಏನಾಗಿದೆ ಅಂತ. ನೋಡಿ ಡಿ ಸಿ ಕನೆಕ್ಟ್ ಮಾಡಿದ್ದೀವಿ. ಸೊ ಈ ಥರ ಬಂತು ಅಂದರೆ 4.2 ವೋಲ್ಟೇಜ್ ಕೊಟ್ಟು ಆಂಪಿಯರ್ 00 ಬಂತು ಅಂದರೆ ಶಾರ್ಟಿಂಗ್ ಇಲ್ಲ ಅಂತ. ಸೊ ಈಗ ಟ್ರಿಗರ್ ಮಾಡ್ತೀನಿ ಅಂತ ಪವರ್ ಬಟನ್ ಆನ್ ಮಾಡ್ತೀನಿ. ಪವರ್ ಬಟನ್ ಆನ್ ಮಾಡಿದಾಗ ನಿಮ್ಗೆ ನೋಡಿ 1.4 ತೊಗೊಂತು. ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಗ್ರಾಫಿಕಲ್ ವೇ ಹಿಂಗೆ ಹೋಗಬೇಕು, ಅದು ಬರ್ತಾಯಿದೆ. ಇದನ್ನು ಹೈ ಬೂಟ್ ಅಂತ ಹೇಳ್ತೀರಿ. ಸೊ ಇದನ್ನು ಶಾರ್ಟಿಂಗ್ ಆಗಿದೆ ಅಂತ ಅರ್ಥ. ಹೈ ಬೂಟ್ ಅನ್ನೋದು ಒಂದು ಕೈಂಡ್ ಆಫ್ ಶಾರ್ಟ್ ಅದು. ಸೊ ಮದರ್ ಬೋರ್ಡ್ ಎಲ್ಲ ಬಿಚ್ಚಿ ನೋಡಬೇಕಾಗತ್ತೆ. ಸೊ ಇವಾಗ ಏನು ಕಂಡೀಷನ್ ಇದೆ ಅಂತ ಗೊತ್ತಾಗಿದೆ. ಇದ್ರ ಪ್ರಕಾರವಾಗಿ ಕಸ್ಟಮರ್ಗೆ ಕೊಟೇಶನ್ ಕೊಡ್ತೀವಿ. ಇವಾಗ ಕೊಟೇಶನ್ ಕೊಟ್ಟು ಓಕೆ ಅಂತಂದರೆ ಕಸ್ಟಮರ್ದು ಮುಂದಕ್ಕೆ ರೆಡಿ ಮಾಡ್ತೀರಿ. ಸೊ ಏನಂತ ಹೇಳಲಿ, ಅವ್ರಿಗೆ ಹಾಕಕ್ಕೆ ಬಂದಿಲ್ಲ ಅಂತನೋ ಏನು ಕತೆನೋ ಗೊತ್ತಿಲ್ಲ. ಸ್ಟ್ರಿಪ್ ಕೆಳಗಡೆನೇ ಬಿಟ್ಕೊಟ್ಟಿದ್ದಾರೆ, ಸ್ಟ್ರಿಪ್ಪೇ ಹಾಕಿಲ್ಲ. ಓಕೆ, ಕಸ್ಟಮರ್ ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಕೊಟೇಶನ್ ಕೊಡೋಣ. ಅವ್ರು ಓಕೆ ಅಂತಂದರೆ ಮಾಡೋ ವಿಧಾನನ ವಿಡಿಯೋ ಮಾಡಿರ್ತೀನಿ, ಆಮೇಲೆ ಹಾಕ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಈಸ್ ಹೌ ವಿ ಡಯಾಗ್ನೋಸ್. ಓಕೆ, ಡಯಾಗ್ನೋಸ್ಟಿಕ್ ಚಾರ್ಜಸ್ ಅಂತ ಇರುತ್ತೆ. ಕಸ್ಟಮರ್ ಬೇಡ ಅಂತಂದ್ರೂ ಇದೆಲ್ಲ ಓಪನ್ ಮಾಡೋದಕ್ಕೆ ಇದೆಲ್ಲ ರಿಸ್ಕ್ ಇರುತ್ತೆ, ಡಿಸ್ಪ್ಲೇ ಓಪನ್ ಮಾಡೋದೆಲ್ಲ. ಈ ಥರ ಲೈವ್ಗೆ ಹೋಗಿ ಪ್ರತಿಯೊಂದು ಡಿವೈಸನ್ನು ನಾವು ತೊಗೊಳೋದನ್ನ ಅಂದರೆ ಬೇರೆ ಕಡೆ ಕೊಟ್ಟಿದ್ರೆ ನೋಡಿಬಿಟ್ಟು ಹೇಳ್ತೀರಿ.